ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇದ್ದಾರೆ. ಆ ಜಾಮೀನು ಅಂತ್ಯ ಆಗೋದಕ್ಕೂ ಕೂಡ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಮಧ್ಯೆ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ಇನ್ನೂ ಕೂಡ ಗೊಂದಲ ನಿವಾರಣೆ ಆಗಿಲ್ಲ. ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಕಾನೂನು ಕಂಟಕ ಫಿಕ್ಸ್. ಹಾಗಿದ್ರೆ ಸದ್ಯಕ್ಕೆ ದರ್ಶನ್ಗೆ ಕಾಡ್ತಾ ಇರುವಂತ ಆ ಟೆನ್ಷನ್ಗಳು ಯಾವುದು? ಬನ್ನಿ ನೋಡ್ಕೊಂಡು. ದರ್ಶನ್ ರಿಲೀಸ್ ಆಗಿ ಇಂದಿಗೆ 32 ದಿನ. ದರ್ಶನ್ ಬಳ್ಳಾರಿ ಜೈಲಿಂದ ರಿಲೀಸ್ ಆಗಿ ಇಂದಿಗೆ 32 ದಿನ. ಡಿ ಬಾಸ್ಗೆ ಇನ್ನು ಉಳಿದಿರೋದು ಕೇವಲ 10 ದಿನ. ಜಸ್ಟ್ 10 ದಿನ ಕಳೆದ್ರೆ ಚಾಲೆಂಜಿಂಗ್ ಸ್ಟಾರ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗುತ್ತೆ. ಬಾಸ್ ಬ್ಯಾಕ್ ಟು ಬಳ್ಳಾರಿಗೆ ಕೌಂಟ್ ಡೌನ್. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆಲ್ಲ ಆತಂಕ ಎದುರಾಗ್ತಾ ಇದೆ. ಬೇಲ್ ಅವಧಿ ಮುಗಿದು ಹೋಯ್ತಲ್ಲ ಅನ್ನೋ ಭೀತಿ ಶುರುವಾಗ್ತಾ ಇದೆ. ಸದ್ಯ ಡಿ ಬಾಸ್ಗೆ 3 ಟೆನ್ಷನ್ ಎದುರಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಇನ್ನು 10 ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ. ಹೀಗಾಗಿ ಬೇಲ್ ವಿಸ್ತರಣೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಇನ್ನು ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಬಾಕಿ ಇದೆ. ಹೀಗಾಗಿ ಅವರ ವಾದ ಹೇಗಿರುತ್ತೋ ಏನೋ ಅನ್ನೋ ಆತಂಕ ಎದುರಾಗಿದೆ. ಇದಿಷ್ಟೇ ಅಲ್ಲ, ಆಪರೇಷನ್ ಮಾಡಿಸಬೇಕಾ ಬೇಡವಾ ಅನ್ನೋ ಗೊಂದಲ ಬೇರೆ ಶುರುವಾಗಿದೆ. ಕಾರಣ ಡಿ ಬಾಸ್ಗೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಮಧ್ಯಂತರ ಜಾಮೀನು ಮುಂದುವರಿಸಲು ಆಪರೇಷನ್ ಮಾಡಿಸೋದು ಅನಿವಾರ್ಯವಾಗಲಿದೆ. ಹೀಗೆ ಆಸ್ಪತ್ರೆಯಲ್ಲಿರುವ ಸಾರಥಿಗೆ ಈ 3 ಟೆನ್ಷನ್ ಶುರುವಾಗಿದೆ. ಇದರಿಂದ ದರ್ಶನ್ ಅದೇಗೆ ಹೊರ ಬರ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ನಡೆದಂತಹ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಮಂಜುನಾಥನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿರುವ ಮಂಜುನಾಥನ ಸನ್ನಿಧಿ. ಧರ್ಮಸ್ಥಳದ ರಸ್ತೆಗಳು ದೀಪ ಬೆಳಗಿದ ಭಕ್ತಗಣ. ಸಹಸ್ರಾರು ಭಕ್ತರಿಂದ ಶಿವನಾಮ ಸ್ಮರಣೆ. ಜಾನಪದ ತಂಡಗಳಿಂದ ಸಾಂಸ್ಕೃತಿಕ ಕಲರವ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ. ಮಂಜುನಾಥನ ದರ್ಶನ ಪಡೆದು ಭಕ್ತರು ಪುನೀತ. ಕಳೆದ 5 ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಲಕ್ಷ ದೀಪೋತ್ಸವಕ್ಕೆ ತೆರೆ ಬಿದ್ದಿದೆ. ಹೊಸ ಕಟ್ಟೆ ಉತ್ಸವ, ಕೆರೆ ಕಟ್ಟೆ ಉತ್ಸವ, ಲಲಿತೋದ್ಯಾನ ಉತ್ಸವ, ಕಂಚೆ ಮಾರುಕಟ್ಟೆ ಉತ್ಸವ, ಗೌರಿ ಮಾರುಕಟ್ಟೆ ಉತ್ಸವ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕರ್ನಾಟಕದ ವಿವಿಧ ಜಿಲ್ಲೆಯ ಕಲಾ ತಂಡಗಳು ವೈವಿಧ್ಯಮಯ ಪ್ರದರ್ಶನ ನೀಡಿದ್ರು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತದೆ. ತುಂಬ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದರೂ ಕೂಡ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋದು, ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್, ಜೈಂಟ್ ವೀಲ್ ಅದೆಲ್ಲ ಚೆನ್ನಾಗಿದೆ. ಸ್ಟಾಲ್ಸ್ ಮತ್ತು ವಸ್ತು ಪ್ರದರ್ಶನ. ಲಕ್ಷ ದೀಪೋತ್ಸವ ಹಿನ್ನೆಲೆ ಮಂಜುನಾಥನ ಸನ್ನಿಧಿ ವಿದ್ಯುತ್ ದೀಪಗಳಿಂದ ಝಗಮಗಿಸಿತ್ತು. ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಲಾಗಿತ್ತು. ಬೆಂಗಳೂರು ಮೂಲದ ಭಕ್ತರ ತಂಡ ಇಡೀ ದೇಗುಲವನ್ನ ಹೂವು, ಹಣ್ಣು ಸೇರಿ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳಿಂದ ಅಲಂಕೃತ ಮಾಡಿದ್ದರು. ಭಕ್ತರು ಕ್ಷೇತ್ರದ ಮುಂಭಾಗ ದೀಪ ಹಚ್ಚಿ ಬೆಳಗಿ ಶಿವ ಸ್ಮರಣೆ ಮಾಡಿದ್ರು. ಬಂದು ದೀಪ ಅಂಟಿಸ್ತಾ ಇದ್ದೀವಿ, ಖುಷಿ ಆಗ್ತಿದೆ ನನಗೆ. ಹೌದು, ಕಾರ್ತಿಕ್ ಸೋಮವಾರ ಪ್ರಯುಕ್ತ ದೀಪ ಅಂಟಿಸ್ತೀವಿ ನಾವು ಪ್ರತಿ ವರ್ಷ. ಬೆಂಗಳೂರಿಂದ ಬಂದಿರೋದು. ನಾನು ನನ್ನ ಹಸ್ಬೆಂಡ್ ಬಂದಿರೋದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಮೊದಲನೇ ಸತಿ ಬರ್ತಿರೋದು ನಾನು ಈ ಥರ ದೀಪೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ ನನಗೆ. ಕಳೆದ 5 ದಿನಗಳಿಂದ ನಡೆದ ಅದ್ದೂರಿ ಲಕ್ಷ ದೀಪೋತ್ಸವಕ್ಕೆ ತೆರೆ ಬಿದ್ದಿದೆ. ಲಕ್ಷಾಂತರ ದೀಪಗಳಿಂದ ಕಂಗೊಳಿಸಿದ ಧರ್ಮಸ್ಥಳ ಕಂಡು ಭಕ್ತರು ಪುನೀತರಾದರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಸಂಭ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಮಂಜುನಾಥನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ.
ದೀಪಗಳಿಂದ ಕಂಗೊಳಿಸುತ್ತಿರುವ ಮಂಜುನಾಥನ ಸನ್ನಿಧಿ, ಧರ್ಮಸ್ಥಳದ ರಸ್ತೆಗಳು ದೀಪ ಬೆಳಗಿದ ಭಕ್ತಗಣ, ಸಹಸ್ರಾರು ಭಕ್ತರಿಂದ ಶಿವನಾಮ ಸ್ಮರಣೆ, ಜಾನಪದ ತಂಡಗಳಿಂದ ಸಾಂಸ್ಕೃತಿಕ ಕಲರವ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ. ಮಂಜುನಾಥನ ದರ್ಶನ ಪಡೆದು ಭಕ್ತರು ಪುನೀತ. ಕಳೆದ 5 ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಲಕ್ಷ ದೀಪೋತ್ಸವಕ್ಕೆ ತೆರೆ ಬಿದ್ದಿದೆ. ಹೊಸ ಕಟ್ಟೆ ಉತ್ಸವ, ಕೆರೆ ಕಟ್ಟೆ ಉತ್ಸವ, ಲಲಿತೋದ್ಯಾನ ಉತ್ಸವ, ಕಂಚೆ ಮಾರುಕಟ್ಟೆ ಉತ್ಸವ, ಗೌರಿ ಮಾರುಕಟ್ಟೆ ಉತ್ಸವ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕರ್ನಾಟಕದ ವಿವಿಧ ಜಿಲ್ಲೆಯ ಕಲಾ ತಂಡಗಳು ವೈವಿಧ್ಯಮಯ ಪ್ರದರ್ಶನ ನೀಡಿದ್ರು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತದೆ. ತುಂಬ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದರೂ ಕೂಡ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋದು, ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್, ಜೈಂಟ್ ವೀಲ್ ಅದೆಲ್ಲ ಚೆನ್ನಾಗಿದೆ. ಸ್ಟಾಲ್ಸ್ ಮತ್ತು ವಸ್ತು ಪ್ರದರ್ಶನ. ಲಕ್ಷ ದೀಪೋತ್ಸವ ಹಿನ್ನೆಲೆ ಮಂಜುನಾಥನ ಸನ್ನಿಧಿ ವಿದ್ಯುತ್ ದೀಪಗಳಿಂದ ಝಗಮಗಿಸಿತ್ತು. ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಲಾಗಿತ್ತು. ಬೆಂಗಳೂರು ಮೂಲದ ಭಕ್ತರ ತಂಡ ಇಡೀ ದೇಗುಲವನ್ನ ಹೂವು, ಹಣ್ಣು ಸೇರಿ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳಿಂದ ಅಲಂಕೃತ ಮಾಡಿದ್ದರು. ಭಕ್ತರು ಕ್ಷೇತ್ರದ ಮುಂಭಾಗ ದೀಪ ಹಚ್ಚಿ ಬೆಳಗಿ ಶಿವಸ್ಮರಣೆ ಮಾಡಿದ್ರು. ಬಂದು ದೀಪ ಅಂಟಿಸ್ತಾ ಇದ್ದೀವಿ, ಖುಷಿ ಆಗ್ತಿದೆ ನನಗೆ. ಹೌದು, ಕಾರ್ತಿಕ್ ಸೋಮವಾರ ಪ್ರಯುಕ್ತ ದೀಪ ಅಂಟಿಸ್ತೀವಿ ನಾವು ಪ್ರತಿ ವರ್ಷ. ಬೆಂಗಳೂರಿಂದ ಬಂದಿರೋದು. ನಾನು ನನ್ನ ಹಸ್ಬೆಂಡ್ ಬಂದಿರೋದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಮೊದಲನೇ ಸತಿ ಬರ್ತಿರೋದು ನಾನು ಈ ಥರ ದೀಪೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ ನನಗೆ. ಕಳೆದ 5 ದಿನಗಳಿಂದ ನಡೆದ ಅದ್ದೂರಿ ಲಕ್ಷ ದೀಪೋತ್ಸವಕ್ಕೆ ತೆರೆ ಬಿದ್ದಿದೆ. ಲಕ್ಷಾಂತರ ದೀಪಗಳಿಂದ ಕಂಗೊಳಿಸಿದ ಧರ್ಮಸ್ಥಳ ಕಂಡು ಭಕ್ತರು ಪುನೀತರಾದರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಕ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಮಂಜುನಾಥನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿರುವ ಮಂಜುನಾಥನ ಸನ್ನಿಧಿ, ಧರ್ಮಸ್ಥಳದ ರಸ್ತೆಗಳು ದೀಪ ಬೆಳಗಿದ ಭಕ್ತಗಣ, ಸಹಸ್ರಾರು ಭಕ್ತರಿಂದ ಶಿವನಾಮ ಸ್ಮರಣೆ, ಜಾನಪದ ತಂಡಗಳಿಂದ ಸಾಂಸ್ಕೃತಿಕ ಕಲರವ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ. ಮಂಜುನಾಥನ ದರ್ಶನ ಪಡೆದು ಭಕ್ತರು ಪುನೀತ. ಕಳೆದ 5 ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಲಕ್ಷ ದೀಪೋತ್ಸವಕ್ಕೆ ತೆರೆ ಬಿದ್ದಿದೆ. ಹೊಸ ಕಟ್ಟೆ ಉತ್ಸವ, ಕೆರೆ ಕಟ್ಟೆ ಉತ್ಸವ, ಲಲಿತೋದ್ಯಾನ ಉತ್ಸವ, ಕಂಚೆ ಮಾರುಕಟ್ಟೆ ಉತ್ಸವ, ಗೌರಿ ಮಾರುಕಟ್ಟೆ ಉತ್ಸವ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕರ್ನಾಟಕದ ವಿವಿಧ ಜಿಲ್ಲೆಯ ಕಲಾ ತಂಡಗಳು ವೈವಿಧ್ಯಮಯ ಪ್ರದರ್ಶನ ನೀಡಿದ್ರು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತದೆ. ತುಂಬ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದರೂ ಕೂಡ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ನೋಡೋದು, ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್, ಜೈಂಟ್ ವೀಲ್ ಅದೆಲ್ಲ ಚೆನ್ನಾಗಿದೆ. ಸ್ಟಾಲ್ಸ್ ಮತ್ತು ವಸ್ತು ಪ್ರದರ್ಶನ. ಲಕ್ಷ ದೀಪೋತ್ಸವ ಹಿನ್ನೆಲೆ ಮಂಜುನಾಥನ ಸನ್ನಿಧಿ ವಿದ್ಯುತ್ ದೀಪಗಳಿಂದ ಝಗಮಗಿಸಿತ್ತು. ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಲಾಗಿತ್ತು. ಬೆಂಗಳೂರು ಮೂಲದ ಭಕ್ತರ ತಂಡ ಇಡೀ ದೇಗುಲವನ್ನ ಹೂವು, ಹಣ್ಣು ಸೇರಿ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳಿಂದ ಅಲಂಕೃತ ಮಾಡಿದ್ದರು. ಭಕ್ತರು ಕ್ಷೇತ್ರದ ಮುಂಭಾಗ ದೀಪ ಹಚ್ಚಿ ಬೆಳಗಿ ಶಿವಸ್ಮರಣೆ ಮಾಡಿದ್ರು. ಬಂದು ದೀಪ ಅಂಟಿಸ್ತಾ ಇದ್ದೀವಿ, ಖುಷಿ ಆಗ್ತಿದೆ ನನಗೆ. ಹೌದು, ಕಾರ್ತಿಕ್ ಸೋಮವಾರ ಪ್ರಯುಕ್ತ ದೀಪ ಅಂಟಿಸ್ತೀವಿ ನಾವು ಪ್ರತಿ ವರ್ಷ. ಬೆಂಗಳೂರಿಂದ ಬಂದಿರೋದು. ನಾನು ನನ್ನ ಹಸ್ಬೆಂಡ್ ಬಂದಿರೋದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಮೊದಲನೇ ಸತಿ ಬರ್ತಿರೋದು ನಾನು ಈ ಥರ ದೀಪೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ ನನಗೆ. ಕಳೆದ 5 ದಿನಗಳಿಂದ ನಡೆದ ಅದ್ದೂರಿ ಲಕ್ಷ ದೀಪೋತ್ಸವಕ್ಕೆ ತೆರೆ ಬಿದ್ದಿದೆ. ಲಕ್ಷಾಂತರ ದೀಪಗಳಿಂದ ಕಂಗೊಳಿಸಿದ ಧರ್ಮಸ್ಥಳ ಕಂಡು ಭಕ್ತರು ಪುನೀತರಾದರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.